ಮಕ್ಕಳಿಗೆ ನಿಮಗೆ ಹೆಸರು ಗೊತ್ತಿರಬೇಕು, ಗೊತ್ತಿಲ್ಲದವ್ರು ಗೊತ್ತು ಮಾಡ್ಕೋಬೇಕು ನೀವು. ಯಾಕೆ ಆ ಹುಡುಗಿ ಉತ್ತರ ಪ್ರದೇಶದಲ್ಲಿ ವಾಲಿಬಾಲ್ ಪ್ಲೇಯರ್, ಚೆನ್ನಾಗಿ ಆಡ್ಬೇಕು ಅಂತ ಹೋದವಳು, ರಾಷ್ಟ್ರಕ್ಕೆ ಆಡ್ಬೇಕು ಅಂತ ಒಳ್ಳೆ ಆಟ ಆಡ್ತಿದ್ಲು. ಒಂದ್ ದಿವಸ ಟ್ರೈನಲ್ಲಿ ಹೋಗ್ತಿದ್ದಾಳೆ. ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಜನ ಜಾಸ್ತಿ ಇಲ್ಲ ಕಂಪಾರ್ಟ್ಮೆಂಟ್ ಅಲ್ಲಿ, ಒಂದ್ 4-5 ಜನ ಉಡಾಳ್ ಹುಡುಗರು ಆಕೆ ಕೈಯಲ್ಲಿ ಒಂದು ಪರ್ಸ್ ಕಿತ್ಕೋಬೇಕು ಅಂತ ಹೋದ್ರು. ಆಕೆ ಬಿಡ್ತಾಳ, ಆಕೆ ಒಂದು ಸ್ಪೋರ್ಟ್ಸ್ ಹುಡುಗಿ, ಜಗಳಾಡಿದ್ಲು, ತಳ್ಳಾಡಿದ್ಲು. ಅವ್ರು 4 ಜನ ಚಂಡಾಲರು ಬಿಡ್ಲಿಲ್ಲ, ಎಳ್ಕೊಂಡು ಹೋದ್ರು. ಆ ಜೋರಾಗಿ ಹೋಗ್ತಿರುವಂತ ಟ್ರೈನ್ ನಲ್ಲಿ ಆಕೆ ಕೈಯಲ್ಲಿ ಪರ್ಸ್ ಕಿತ್ಕೊಂಡು ಆ ಹೋಗೋ ಟ್ರೈನಿಂದ ಹೊರಗಡೆ ತಳ್ಳಿಬಿಟ್ರು ಬಾಗಿಲಿಂದ. ಅಷ್ಟು ದೂರ ಹಾರಿ ಬಿದ್ಲು ಹುಡುಗಿ. ಬಿದ್ರೆ ಗೊತ್ತಾಗತ್ತಲ್ಲ ಏನಾಗುತ್ತೆ. ಪಕ್ಕದಲ್ಲಿ ಇನ್ನೊಂದು ರೈಲ್ವೆ ಟ್ರ್ಯಾಕ್ ಇದೆ, ಆ ಕಲ್ಲೆಲ್ಲ ಇರ್ತಾವಲ್ಲ ಜಲ್ಲಿ ಕಲ್ಲು, ಪೆಟ್ಟಾಯ್ತು. ಒಂದು ಕ್ಷಣ ಎಚ್ಚರ ತಪ್ಪದಂಗೆ ಆಯ್ತು ಆಕೆಗೆ. ಕಲ್ಪನೆ ಮಾಡ್ಕೊಳ್ಳಿ, ತಾಸಿಗೆ 100 ಕಿಲೋಮೀಟರ್ ಹೋಗುವಂತ ಟ್ರೈನಿಂದ ಹೊರಗಡೆ ಬಿದ್ರೆ ಏನಾಗುತ್ತೆ ಅಂತ. ಆಕೆ ದೈವ ಇನ್ನೂ ಕೆಟ್ಟದು. ಆಕೆ ಟ್ರೈನ್ ಮೇಲೆ ಹಳಿ ಮೇಲೆ ಬಿದ್ದಿದ್ದಾಳೆ, ಆ ಕಡೆ ಇನ್ನೊಂದು ಟ್ರೈನ್ ಬಂತು. ಎಷ್ಟೇ ಪ್ರಯತ್ನ ಮಾಡಿ ಸರ್ಕೋಬೇಕಂದ್ರು ಆಗ್ಲಿಲ್ಲ. ಎಡಗಾಲ ಮೇಲೆ ಟ್ರೈನ್ ಹೋಯ್ತು. ಒಂದು ಕ್ಷಣ ನಿಂತ್ಕೊಂಡು ವಿಚಾರ ಮಾಡಿ ಸ್ನೇಹಿತರೆ, ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ನಿಂತ್ಕೊಂಡಿರ್ತೀರಿ, ಟ್ರೈನ್ ಬಂದ್ರೆ ಎದೆ ದಡದಡ ಅನ್ನತ್ತೆ, ದೂರ ನಿಂತ್ಕೋಬೇಕು ಅನ್ಸುತ್ತೆ. ಅಂತದ್ ಹಳಿ ಮೇಲೆ ಬಿದ್ದಾಗ ಪಕ್ಕದಲ್ಲಿ ಟ್ರೈನ್ ಹಾಯ್ದು ಹೋದ್ರೆ ಏನಾಗಿರ್ಬೇಕು ಆ ಹುಡುಗಿಗೆ? ಎಡಗಾಲ್ ಕತ್ತರಿಸೋಯ್ತು, ಮೊಣಕಾಲ್ ತನಕನು. ಎಚ್ಚರ ತಪ್ಪಿಟ್ಲು, ಬೆಳತಂಕ ರಕ್ತ ಹೋಗಿ ಸೋರ್ ಹೋಗ್ಬಿಡ್ತು. ಬೆಳಿಗ್ಗೆ ರೈತರು ಕೆಲವರು ನೋಡ್ತಾರೆ, ಹುಡುಗಿ ಸತ್ತು ಹೋಗಿರ್ಬೇಕು ಅನ್ಕೊಂಡ್ರು, ಬದುಕಿದ್ದಾಳೆ. ಹೋರಾಟ ಛಲ ಇದೆ. ಅದು ಆಸ್ಪತ್ರೆಗೆ ಸೇರಿಸಿದ್ರು, ಈ ಕಾಲು ಕತ್ತರಿಸಿದ್ರು, ಗ್ಯಾಂಗ್ರೀನ್ ಆಗಿದೆ ಅಂತ ತೊಡೆವರೆಗೂ ಕತ್ತರಿಸ್ಬಿಟ್ರು ಕಾಲು. ಆಕೆ ಕನಸೆಲ್ಲ ನುಚ್ಚು ನೂರಾಗಿ ಹೋಯ್ತು. ವಾಲಿಬಾಲ್ ಪ್ಲೇಯರ್ ಆಗ್ಬೇಕು ದೇಶಕ್ಕೆ ಅಂದೋಳು. ಏನ್ ಮಾಡ್ತಾಳೆ? ಈ ಆರ್ಟಿಫಿಷಿಯಲ್ ಕಾಲು ಹಾಕ್ತಾರಲ್ಲ, ಮರದ ಕಾಲು ಹಾಕ್ಸ್ಕೊಂಡ್ಲು. ಡಾಕ್ಟರ್ ಹೇಳಿದ್ರಂತೆ, ನೋಡಮ್ಮ ಮನೇಲಿ ಕೂತ್ಕೋಬಾರ್ದು, ಸ್ವಲ್ಪ ನಡೀತಾ ಇರ್ಬೇಕು, ಅಭ್ಯಾಸ ಮಾಡ್ಕೋ, ಹತ್ತಿ ಇಳಿದು ಮಾಡು ಮೆಟ್ಲು ಅಂತ. ಗಟ್ಟಿ ಆಗ್ಬೇಕಲ್ಲ, ಮಾಂಸ ಗಟ್ಟಿ ಆಗ್ಬೇಕದು. ಕಷ್ಟಪಟ್ಲು. ಮನೆ ಹಿಂದೆ ಒಂದು ಸಣ್ಣ ದಿಬ್ಬ ಗುಡ್ಡದಂಗಿತ್ತು, ಹತ್ತಿದ್ಲು. ಒಂದ್ಸಲ ಐಡಿಯಾ ಬಂತ ಆಕೆಗೆ, ಹತ್ತೋದೇ ಹತ್ತಿನಂತೆ, ಈ ಗುಡ್ಡ ಯಾಕೆ ಹತ್ಬೇಕು, ಮೌಂಟ್ ಎವರೆಸ್ಟ್ ಹತ್ತಿ ಬಿಡ್ಬೇಕು ಅಂತ. ಬಚೇಂದ್ರಿ ಪಾಲ್ ಅಂತ ನಮ್ಮ ಮೊದಲೇ ಮಹಿಳೆ ಮೌಂಟ್ ಎವರೆಸ್ಟ್ ಹತ್ತಿದವರು, ಅವ್ರ ಕಡೆ ಹೋಗಿ ಹೇಳ್ಕೊಂಡ್ಲು, ಅಮ್ಮ ನಾನು ಹತ್ಬೇಕಂತಿದ್ದೀನಿ ಅಂತ. ಆಕೆ ಇಲ್ಲ ಮಗು, ಕಷ್ಟ ಆಗತ್ತಮ್ಮ, 2 ಕಾಲಿದ್ರೆ ಹತ್ತೋದು ಕಷ್ಟ, ಅಲ್ಲಿ ನಿನ್ ಕಾಲಿಲ್ಲ, ಬೇಡ ಬಿಡು, ಬೇರೆ ಏನಾದ್ರು ಮಾಡು ಅಂತ. ಆ ಹುಡುಗಿ ಹೊಟ್ಟೆಯಲ್ಲಿ ಬೆಂಕಿ ಇದೆಯಲ್ಲ, ಏನೋ ಸಾಧಿಸ್ಬೇಕು ಅಂತ. ರತನ್ ಟಾಟಾ ಅವ್ರಿಗೆ ಕೇಳ್ಕೊಂಡ್ಲು, ನಮ್ ಸಹಾಯ ಮಾಡಿ ಅಂತ. ಅವ್ರು ದುಡ್ಡು ಕೊಟ್ರು, ಹೋಗು ನೀ ಕಲಿ ಅಂದ್ರು. ಡೆಹ್ರಾಡೂನಿಗೆ ಹೋದ್ಲು, ಮೌಂಟೇನಿಯರಿಂಗ್ ಕಲ್ಕೊಂಡ್ಲು, 2 ವರ್ಷ 3 ವರ್ಷ ಇದ್ಲು. ಅದೇ ಕಾಲ್ ಹಾಕೊಂಡು ಮೌಂಟ್ ಎವರೆಸ್ಟ್ ಹತ್ತಿದ್ಲು. ಆಕೆ ಹೇಳೋದನ್ನ ಕೇಳ್ಬೇಕ್ರಿ, ಕಣ್ಣಲ್ಲಿ ಬೆಂಕಿ ಕಾಣಿಸುತ್ತೆ ನಿಮಗೆ. ಆ ಹುಡುಗಿ ಮಾತಾಡುವಾಗ ಹೇಳಿದ್ಲು, ನನಗೆ ಹೇಳ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಆಕೆಗೆ, ಹಿಂಗೆ ಎದ್ರ ಬದ್ರ ಕೂತ್ ಮಾತಾಡುವಾಗ. ಮೇಲೆ ಹತ್ತಿದ್ದೀನಿ ಸರ್, ಇದು 200 ಮೀಟರ್ ಇದೆ ಮೌಂಟ್ ಎವರೆಸ್ಟ್, ಕಾಣ್ತಾ ಇದೆ ಗುರಿ ನನಗೆ. ಆ ಹೊತ್ತಲ್ಲಿ ನನ್ನ ಗೆಳತಿಯರು ಕೂಗಿದ್ರು, ಅಯ್ಯೋ ಅಯ್ಯೋ ನಿನ್ ಕಾಲು ನೋಡ್ಕೊ ಅಂದ್ರು. ನಿಮ್ಗೆ ಗೊತ್ತಿದೆ ಮಕ್ಕಳೇ, ಅಲ್ಲಿ ಹಿಮ ಇಷ್ಟಿಷ್ಟು ಆಳ ಇರುತ್ತೆ, ಹಿಂಗ್ ಕಾಲಿಟ್ಟು ಒಳಗೆ ಹೋಗುತ್ತೆ, ಮತ್ತೆ ಎತ್ತಬೇಕು ಕಾಲು. ಈ ಮತ್ತಿನ್ನೊಂದು ಚಳಿಗಾರದ ಚಳಿಯಲ್ಲಿ ಮೈಯೆಲ್ಲ ಮರಗಟ್ಟು ಹೋಗುತ್ತೆ. ಆಕೆ ಇಲ್ಲಿ ಹಂಗಾಗಿದೆ, ಹಿಂಗ್ ಕಾಲು ಊರಿ ಎತ್ತಿ ಮಾಡುವಾಗ ಆ ಮರದ ಕಾಲು ತೀರ್ಕೊಂಡ್ಬಿಟ್ಟಿದೆ. ಆ ಚೂಪಾದ ಭಾಗ ಚುಚ್ಚಿ ರಕ್ತ ಸೋರಿ ಪೂರ್ತಿ ಪ್ಯಾಂಟ್ ಎಲ್ಲ ರಕ್ತ ಆಗಿದೆ. ನೀ ಇಲ್ಲೇ ಇದ್ ಬಿಡಮ್ಮ, ಟೆಂಟ್ ಹಾಕೊಡ್ತೀವಿ ಅಂದ್ರು. ಆಕೆ ಇಲ್ಲ, ಬಂದಿದ್ದೆ ನಾನು ಮೌಂಟ್ ಎವರೆಸ್ಟ್ ಹತ್ತೋದಕ್ಕೆ, ಸತ್ರ ಅಲ್ಲೇ ಸಾಯ್ತೀನಿ ನಾನು, ಬಿಡಲ್ಲ. ಮತ್ತೆ ಅದನ್ನ ಕಟ್ಕೊಂಡು ಮ್ಯಾಲ ವಸ್ತ್ರ ಕಟ್ಕೊಂಡು ತುಟಿ ಕಚ್ಕೊಂಡು ನೋವು ತಡ್ಕೊಂಡು ಹೋದ್ಲು ಮೇಲೆ. ಮೌಂಟ್ ಎವರೆಸ್ಟ್ ಹತ್ತಿ ಅಲ್ಲಿ ಮೇಲೆ ರಾಮಕೃಷ್ಣರದು ವಿವೇಕಾನಂದರ ಫೋಟೋ ಇಟ್ಟು ಸ್ವೀಟ್ ಇಟ್ಟು ಭಾರತ ಧ್ವಜ ಹಾಕಿ ಬಂದ್ಲು. ಇವತ್ತು ಇಡೀ ಪ್ರಪಂಚದಲ್ಲಿ ಅದೊಂದೇ ಹುಡುಗಿ ತನ್ನ ಕೃತಕ ಕಾಲು ಹಾಕೊಂಡು ಮೌಂಟ್ ಎವರೆಸ್ಟ್ ಹತ್ತಿದಂಥವಳು. ಆಕೆ ಹೆಸರು ಅರುಣಿಮಾ ಸಿನ್ಹಾ ಅಂತ. ಅರುಣಿಮಾ ಸಿನ್ಹಾ, ಹೋಗಿ ಕೇಳಿ, ಆಕೆ ಫೋಟೋ ಸಿಗ್ತದೆ ಇಂಟರ್ನೆಟ್ ಅಲ್ಲಿ ನೋಡಿ. ಯಾಕೆ ಇದು ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಒಂದು ಕಾಲೇ ಇಲ್ಲದಂತ ಹುಡುಗಿ ಒಂದು ಛಲ ಇಟ್ಟುಕೊಂಡು ಪ್ರಪಂಚದ ಏಕಮೇವ ವ್ಯಕ್ತಿ ಆಗೋದಾದ್ರೆ ನಮಗೇನ್ರಿ ರೋಗ ಬಂದಿರೋದು? ನಮಗೇನ್ ಬಂದಿದೆ? ಅಯ್ಯೋ ನನ್ನ ಕಡೆಯಿಂದ ಆಗೋಲ್ಲ ಸರ್. ಯಾಕಾಗೋಲ್ಲ? ಗೊಣ್ಕೊಂಡು ಕೂತ್ಕೊಂಡ್ರೆ ಆಗದಿಲ್ಲ. ನಿಮ್ಮ ಆತ್ಮವಿಶ್ವಾಸ ನೀವೇ ಬೆಳೆಸ್ಕೋಬೇಕು. ಮತ್ತೆ ಅದೇ ಪ್ರಶ್ನೆ ನಾ ಕೇಳುದು, ಯಾರ ಜೀವನ ಇದು? ಸ್ವಂತದ ಬಾಡಿಗೆದ? ಯಾರ್ದು ಬಾಡಿಗೆ ಜೀವ ಇಲ್ಲ, ಸ್ವಂತ ಜೀವನೇ. ಆದ್ರಿಂದ ಅದು ಚೆನ್ನಾಗಿ ಮಾಡೋದು ನನ್ನ ಕೆಲಸ, ನನ್ನ ಕರ್ತವ್ಯ. ದಯವಿಟ್ಟು ಇದನ್ನ ಮಾಡ್ಬೇಕು.